ಕಾಣಿಸ್ಬಿಡ್ತು ಅಥವಾ ಆನೆ ಹೊರಗಡೆ ಬಂತು, ಅರಣ್ಯದ ಹೊರಗಡೆ ಬಂತು ಅಂದರೆ ಅಲರ್ಟ್ ಮಾಡುವಂಥದ್ದು, ಮತ್ತೆ ಏನಾದರೂ ನಮ್ಮ ಕಾರ್ಯಾಚರಣೆ ಮಾಡುವಂಥ ಅವಶ್ಯಕತೆ ಇದ್ದರೆ ಕಾರ್ಯಾಚರಣೆ ಮಾಡುವಂಥದ್ದು, ಯಾವುದೇ ಜೀವ ಹಾನಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ ಕ್ಯಾಂಪನ್ನು ಬಳಕೆ ಮಾಡಿಕೊಳ್ಳಬೇಕು. ಕ್ಯಾಂಪ್ ಅಲರ್ಟ್ ಆಗಿರಬೇಕು ಅಂತ ಹೇಳಿದ್ರೆ ನಮ್ಮ ಹಿರಿಯ ಅಧಿಕಾರಿಗಳು CF ಇರ್ಬೋದು, DCF ಇರ್ಬೋದು, ACFಗಳು ಇರ್ಬೋದು, ನಾನು APCCFಗಳಿಗೆ ನಿಯುಕ್ತಿ ಮಾಡ್ತೀನಿ. ಅವರು ಸಹಿತ ಆ ಕ್ಯಾಂಪ್ಗಳಿಗೆ ಯಾವಾಗಲಾದರೂ ಹೋಗಿ ಭೇಟಿ ಕೊಡ್ಕೊಳ್ತಾ ಇರಬೇಕು. ಭೇಟಿ ಕೊಟ್ಟರೆ ಅವರಿಗೆ ಒಂದು ರೀತಿಯಲ್ಲಿ ನಮಗೇನೋ ನಿಗಾ ಇಕ್ಕಿದಾರಪ್ಪ ಅನ್ನುವಂಥ ಒಂದು ಮನಸ್ಸು ಬರ್ತದೆ. ಮತ್ತು ಅವ್ರ ಸಂಬಳ ಏನಿದೆ, ಒಂದು ತಿಂಗಳಲ್ಲಿ 5ನೇ ತಾರೀಕಿನೊಳಗಾಗಿ ಅವ್ರವ್ರ ಸಂಬಳ ಆಗಬೇಕು ಅಲ್ಲಿದ್ದವರಿಗೆ. ಮತ್ತು ಅವ್ರಿಗೇನು ವಾಹನಗಳು ಬೇಕಾಗಿದೆ ಅಥವಾ ವಾಕಿ ಟಾಕಿ ಬೇಕಾಗಿದೆ, ಏನು ಅವರಿಗೆ ಅವಶ್ಯಕತೆ ಇದೆ ಅಲ್ಲಿರುವಂಥದ್ದಕ್ಕೆ ಬೇಕಾದಂಥದ್ದು, ಅದನ್ನು ಏನಾದರೂ ಬೇಕಾದರೂ ನೀವೊಂದು ಪ್ರಸ್ತಾವನೆ ಕಳಿಸಿ ನಮ್ಮ ಗಮನಕ್ಕೆ ತಂದು ಅದನ್ನು ಮಂಜೂರಾತಿ ಮಾಡಿಸ್ಕೊಂಡು ಅದನ್ನು ಉಪಯೋಗ ಮಾಡುವಂಥ ರೀತಿಯಲ್ಲಿ ಇವತ್ತು ಕೆಲಸ ಕಾರ್ಯಗಳು ಮಾಡಬೇಕು. ಇವತ್ತು ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಒಟ್ಟಿಗೆ ಅಲೈನ್ಸ್ 125 ಹಳ್ಳಿಗಳು ಬರ್ತವೆ. 125 ಹಳ್ಳಿಗಳ ಜೊತೆಯಲ್ಲಿ ನಿಮ್ಮ ಸಂಪರ್ಕ ಇರಬೇಕು. ಪಬ್ಲಿಕ್ ರಿಲೇಷನ್ಶಿಪ್ ವೆರಿ ಇಂಪಾರ್ಟೆಂಟ್. ನಮಗೆ ಔಟ್ರೀಚ್ ಪ್ರೋಗ್ರಾಮ್ಸಿಗೆ ನಾವೇನು ಮಾಡಬೇಕಂತ ಇದ್ದೀವಿ, 30-35% ಒಂದು ಕ್ರಿಯಾಯೋಜನೆ ಮಾಡಿ ಅಂತ ಹೇಳಿದ್ದೆ ನಾನು. ಅಲ್ಲಿ ಏನು ಮಾಡಬೇಕು, 125 ಹಳ್ಳಿಗಳಲ್ಲಿ ಹೈ ಕಾನ್ಫಿಡೆನ್ಸ್ ಝೋನ್ ಯಾವ ಕಡೆ ಜಾಸ್ತಿ ಇದೆ, ಆ ಭಾಗದಲ್ಲಿ ಏನು ಮಾಡಬೇಕಾಗಿದೆ ಅಂತ ಹೇಳಿ ನೀವೇನಾದರೂ ಯೋಜನೆ ಮಾಡಿದ್ದೀರಾ? ಏನಾದರೂ ಕ್ರಿಯಾಯೋಜನೆ ಮಾಡಿದರೆ ಇವತ್ತು ನನ್ನ ಗಮನಕ್ಕೆ ತನ್ನಿ. ಆದ್ಯತೆ ನಿಮ್ಗೆ ಹೇಳಿದ್ದೇವೆ, ಶಿಕ್ಷಣಕ್ಕೆ ಆದ್ಯತೆ ಕೊಡಿ, ಆರೋಗ್ಯಕ್ಕೆ ಆದ್ಯತೆ ಕೊಡಿ, ತರಬೇತಿಗೆ ಆದ್ಯತೆ ಕೊಡಿ. ಅವರಿಗೆ ಆರ್ಥಿಕ ಅಭಿವೃದ್ಧಿ ಮಾಡಲಿಕ್ಕೆ ಏನಾದರೂ ಕೆಲಸ ಕಾರ್ಯಗಳಿದ್ದರೆ ಇದೆಲ್ಲ ಮುಕ್ತವಾಗಿ ತಗೊಳ್ಳಿ, ಇದಕ್ಕೇನು ಸಮಸ್ಯೆ ಇಲ್ಲ. ಕ್ರಿಯಾಯೋಜನೆ ತೆಗೆದುಕೊಂಡು 6 ಮಂತ್ಸ್ಗೆ ಮಾಡಿ ಅಥವಾ 1 ಇಯರ್ ಮಾಡಿದ್ರೂ ಪರವಾಗಿಲ್ಲ, ಮಾಡಿ ಇಮಿಡಿಯೇಟ್ ಆಗಿ ನಾವು ಪ್ರಾರಂಭ ಮಾಡಿದ್ವಿ. ಅವ್ರಿಗೆ ತಗೊಂಡು ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರೆ ಅವ್ರ ಮನೋಭಾವನೆ, ಅವ್ರದ್ದೇನು ಮನಸ್ಥಿತಿ, ಈಗ ಜನರದ್ದು ಏನಾಗ್ತದೆ, ಹೌದು ನಮ್ಮ ಅಥವಾ ಹೊಸ ಒತ್ತುವರಿ ಮಾಡಲಿಕ್ಕೆ ಬಿಡಲಿಕ್ಕೆ ಬರೋಲ್ಲ, ಒಳಗಡೆ ಅರಣ್ಯ ಕರ್ತವ್ಯನ ಒಳಗಡೆ ಬಿಡಲ್ಲ, ಕಾಯ್ದೆ ಕಾನೂನು ಹೇಳುವಂಥ ಕಾಯ್ದೆ ಕಾನೂನು ಏನಿದೆ ಅಲ್ಲ, ಅದನ್ನು ನೀವು ಸ್ವಲ್ಪ ಅವರಿಗೆ ಮೆತ್ತಗೆ ವಿಶ್ವಾಸದಲ್ಲಿ ತೆಗೆದುಕೊಂಡು ಅವರಿಗೆ ಕೂಡಿಸಿ, ಕಾಯ್ದೆಯಲ್ಲಿ, ನಿಯಮಗಳಲ್ಲಿ, ಮಾರ್ಗಸೂಚಿಗಳಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ. ಆದರೆ ನಮ್ಮ ಬಿಹೇವಿಯರಲ್ ಚೇಂಜಸ್ ಏನು ಬೇಕಾಗಿದೆ ಈಗ ಜನರಿಗೆ, ಸಾಮಾನ್ಯ ಜನರು ಇವತ್ತು ಅವ್ರ ಜೊತೆಯಲ್ಲಿ ನಾವು ಒಳ್ಳೆ ರೀತಿಯಿಂದ ಒಂದು ಸಂಪರ್ಕ ಇಟ್ಕೊಂಡಿವೆ ಅಂತ ಹೇಳಿದರೆ ಅನೇಕ ರೀತಿಯ ನಮ್ಮ ಸಮಸ್ಯೆಗಳು ಅಲ್ಲಿಂದಲೇ ಬಗೆಹರಿಯುತ್ತವೆ. ಇದಕ್ಕೆ ಒಂದು ಹೆಚ್ಚಿನ ಒಂದು ಆದ್ಯತೆ ಕೊಡಿ. ನಾಳೆ ನಿಮಗೆ ಬರುತ್ತೆ, ನಾವು 50%ಗೆ ಅಂತ ಪರ್ಮಿಷನ್ ಕೊಡ್ತಾ ಇದ್ದೀವಿ. ಈಗೇನು ನಾವು ಪರ್ಮಿಷನ್ ಕೊಡ್ತಾ ಇದ್ದೀವಿ, ಕಟ್ಟುನಿಟ್ಟಾಗಿ ನೀವು ಅದನ್ನು ಪಾಲನೆ ಮಾಡಿ. JLR ಇರ್ಬೋದು, ನಮ್ಮದಿರ್ಬೋದು, 50-70% ಅಂತೆಲ್ಲ ಡಿಟೇಲ್ ಹಾಕಿ ಕೊಟ್ಟಿದ್ದೇವೆ. ಅದು ನಿಮಗೆ ನಾಳೆ ನಾನು ಊರಿಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ನಾನು ಕ್ಲಿಯರ್ ಮಾಡಿ ಕಳಿಸ್ಕೊಡ್ತೀನಿ. ಆದೇಶ ನಾಳೆ ಸಾಯಂಕಾಲವರೆಗೆ. ನಾಳೆ ಸ್ಯಾಟರ್ಡೇನ ಶುಕ್ರಿಯ ವರ್ಕಿಂಗ್ ಇದ್ದರೆ ನಾಳೆ ಬರುತ್ತೆ, ಇಲ್ಲಾಂದರೆ ಮಂಡೇ ಬರುತ್ತೆ. ಅದು ಮಾಡಬೇಕು ನೀವು. ಮತ್ತು ಯಾವುದೇ ಒಂದು ಘಟನೆ ಆಗಿದ್ದರೆ ಅದು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು, ಅರ್ಧಕ್ಕೆ ಬಿಡಬಾರ್ದು. ಅಂದರೆ ಮಾತ್ರ ನಾವು ಏನಾದರೂ ಅದರಲ್ಲಿ ಮುಂದೆ ಇಂಥದ್ದು ಆಗದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ.